ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನೇ ಪೇವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 19/5/2026 ಮಂಗಳವಾರ, ತೃತೀಯ ತಿಥಿ ಮತ್ತು ಮೃಗಶಿರ ನಕ್ಷತ್ರ ಮತ್ತು ಆರ್ದ್ರ ನಕ್ಷತ್ರ ಇರುವಂತಹ ದಿನ. ಮಂಗಳವಾರ ಅನ್ನುವಂಥದ್ದು ನಮಗೆ ಧೈರ್ಯವನ್ನು, ಶಕ್ತಿಯನ್ನು, ಕಾರ್ಯ ಪ್ರವೃತ್ತಿಯನ್ನು, ಸ್ಪರ್ಧಾತ್ಮಕ ಮನೋಭಾವವನ್ನು ಕೊಡುವಂತಹ ಗ್ರಹದ ವಾರ. ತೃತೀಯ ತಿಥಿ ಎನ್ನುವಂಥದ್ದು ಪ್ರಯತ್ನ, ಧೈರ್ಯ, ಕಾರ್ಯಾರಂಭ, ಸಂವಹನ ಶಕ್ತಿಯನ್ನು ನೀಡುವಂತಹ ದಿನ. ಮೃಗಶಿರ ನಕ್ಷತ್ರ ಅನ್ನುವಂಥದ್ದು ಹುಡುಕಾಟ, ಕುತೂಹಲ, ಹೊಸದಾರಿಯನ್ನು ಹುಡುಕುವ ಶಕ್ತಿಯನ್ನು ಕೊಡುವಂತಹ ನಕ್ಷತ್ರ. ಆರಿದ್ರ ನಕ್ಷತ್ರ ಅನ್ನುವಂಥದ್ದು ತೀವ್ರತೆ, ಹಳೆಯದನ್ನು ಬಿಡಿಸಿ ಹೊಸದನ್ನಾಗಿ ಮಾಡುವುದಕ್ಕೆ ದಾರಿಯನ್ನು ಕೊಡುವಂತಹ, ರೂಪಾಂತರವನ್ನು ಕೊಡುವಂತಹ ನಕ್ಷತ್ರ. ಈ ಎಲ್ಲ ಒಟ್ಟಿಗೆ ಸೇರಿದಾಗ 12 ರಾಶಿಗಳಲ್ಲಿ ಯಾವ ಯಾವ ರೀತಿಯ ಬದಲಾವಣೆಗಳು ಉಂಟಾಗ್ತದೆ ಈ ದಿನ ಅನ್ನುವಂಥದ್ದನ್ನು ನೋಡುವಂಥ ಒಂದು ಸುಸಂದರ್ಭ. ಮೇಷರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಕಲ್ಪನೆಗಳು ಮತ್ತು ಯೋಜನೆಗಳನ್ನು ಆರಂಭಿಸಲು ಉತ್ತಮವಾದಂಥ ದಿನ. ನಾಯಕತ್ವ ಮತ್ತು ತ್ವರಿತ ಕಾರ್ಯಶೈಲಿಯಿಂದ ಯಶಸ್ಸನ್ನು ಸಾಧಿಸಬಹುದು. ಹಠಾತ್ ಬದಲಾವಣೆಗಳು ಅಥವಾ ನಿರೀಕ್ಷೆ ಇಲ್ಲದ ಅವಕಾಶಗಳು ಬರುವಂತಹ ದಿನ. ಆದರೆ ಈ ದಿನ ನೀವು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರದು. ಹಣದ ವಿಚಾರದಲ್ಲಿ ಹೊಸ ಆದಾಯದ ಅವಕಾಶಗಳು ಬರಬಹುದು. ಅಲ್ಪಕಾಲದ ಲಾಭದ ಸಾಧ್ಯತೆ ಇರುವಂತಹ ದಿನ. ಆದರೆ ಅಪಾಯಕಾರಿ ಖರ್ಚುಗಳನ್ನು, ಆತುರದ ಹೂಡಿಕೆಗಳನ್ನು ಮಾಡುವಂಥದ್ರಿಂದ ದೂರ ಇರಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಂಬಂಧಗಳಲ್ಲಿ ನೇರ ಮಾತು ಹೆಚ್ಚಾಗಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳಿದೆ. ಆದರೆ ನೀವು ಕೋಪ ಅಥವಾ ಕಠಿಣ ಮಾತುಗಳನ್ನು ನಿಯಂತ್ರಿಸಬೇಕಾಗ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಕ್ತಿಯುತ ಮತ್ತು ಅಶಾಂತ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ವಿಷಯಗಳನ್ನು ಅನ್ವೇಷಿಸುವ ಆಸಕ್ತಿ ಹೆಚ್ಚಾಗ್ತದೆ. ಕೆಲವೊಮ್ಮೆ ಭಾವನಾತ್ಮಕ ತೀವ್ರತೆ ಎನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಈ ದಿನ ನೀವು ಗಮನಿಸಬೇಕಾಗಿರುವಂಥದ್ದು, ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಕೋಪವನ್ನು ನಿಯಂತ್ರಿಸಿಕೊಳ್ಳಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಹೆಸರು ಕಾಳನ್ನು ದಾನ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಧೈರ್ಯದಿಂದ ಕಾರ್ಯವನ್ನು ನಿರ್ವಹಿಸಿ, ತಾಳ್ಮೆಯಿಂದ ಇರಿ, ರೂಪಾಂತರವನ್ನು ವಿವೇಕದಿಂದ ಸ್ವೀಕರಿಸಿ ಎನ್ನುವಂಥದ್ದನ್ನು. ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಅವಕಾಶಗಳು ಕಾಣಿಸ್ತದೆ. ವ್ಯವಹಾರದ ವಿಸ್ತರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಹೊಸ ಯೋಜನೆಗೆ ಕೈ ಹಾಕುವಂಥದ್ದಕ್ಕೆ ಉತ್ತಮವಾದಂಥ ದಿನ. ಪ್ರಾಯೋಗಿಕ ದೃಷ್ಟಿಕೋನದ ಮೂಲಕ ಯಶಸ್ಸನ್ನು ಸಾಧಿಸಬಹುದು. ಆದರೆ ಹಠದ ಸ್ವಭಾವವನ್ನು ಬಿಟ್ಟು ಬಿಡಿ ಎನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ದಾರಿಗಳು ಕಾಣಿಸ್ತದೆ. ಆಸ್ತಿ ಅಥವಾ ಉಳಿತಾಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಉತ್ತಮವಾದಂಥ ದಿನ. ಆದರೆ ತುರ್ತು ಹೂಡಿಕೆಗಳನ್ನು ಮಾಡಬೇಡಿ. ಹೂಡಿಕೆ ಮಾಡುವಾಗ ಸ್ವಲ್ಪ ಚಿಂತನೆಯನ್ನು ಮಾಡುವಂಥದ್ದು ಅತ್ಯಗತ್ಯ. ಸಂಬಂಧಗಳಲ್ಲಿ, ಕುಟುಂಬ ಮತ್ತು ದಾಂಪತ್ಯದಲ್ಲಿ ಮುಕ್ತ ವಾತಾವರಣ ಅನ್ನುವಂಥದ್ದು ಇರ್ತದೆ. ಯಾವುದೇ ರೀತಿಯಾದಂಥ ತಪ್ಪು ಕಲ್ಪನೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಸ್ಪಷ್ಟತೆಯನ್ನು ಕೊಡೋದಕ್ಕೆ, ಸ್ಪಷ್ಟತೆಯನ್ನು ಪಡೆಯೋದಕ್ಕೆ ಉತ್ತಮವಾದಂಥ ದಿನ. ಆದರೂ ನೀವು ಇದನ್ನು ಯಾವುದೇ ರೀತಿಯಾದಂಥ ಅಧಿಕಾರಿತವಾದಂಥ ಭಾವನೆಯನ್ನು ವ್ಯಕ್ತಪಡಿಸಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಪ್ರಾಯೋಗಿಕ ಅಥವಾ ಕುತೂಹಲ ಭರಿತವಾದಂಥ ಮನೋಭಾವ ಇದೆ. ಸುಖ ವಲಯದಿಂದ ಹೊರ ಬರಬೇಕೆಂಬ ಯೋಚನೆ ಬರಬಹುದು. ಕೆಲವೊಮ್ಮೆ ಭಾವನಾತ್ಮಕ ತೀವ್ರತೆ ಎನ್ನುವಂಥದ್ದು ಕಾಡ್ತದೆ. ಆದ್ದರಿಂದ ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ಧವಾಗಿರಿ. ಅತಿಯಾಗಿ ಯೋಚನೆ ಮಾಡೋದನ್ನು ತಪ್ಪಿಸಿ ತಾಳ್ಮೆಯಿಂದ ಮುಂದುವರಿಯಿರಿ. ಎಲ್ಲದಕ್ಕೂ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಸ್ಥಿರವಾಗಿರಿ, ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ತಾಳ್ಮೆಯಿಂದ ಮುಂದುವರಿಯಿರಿ. ಮಿಥುನ ರಾಶಿಯವರೇ, ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಆಲೋಚನೆಗಳು ಮತ್ತು ಸಂಪರ್ಕ ಜಾಲದ ಮೂಲಕ ಅವಕಾಶಗಳು ಬರಬಹುದು. ಸಂವಹನ, ಅಧ್ಯಾಪನ, ಮಾರುಕಟ್ಟೆ, ಮಾಧ್ಯಮ ಕ್ಷೇತ್ರಗಳಲ್ಲಿದ್ದರೆ ನಿಮಗೆ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ತ್ವರಿತ ಚಿಂತನೆ ನಿಮ್ಮ ಶಕ್ತಿಯಾಗ್ತದೆ. ಆದರೆ
ಗಮನ ಕಳೆದುಕೊಳ್ಳಬಾರದು. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಆಲೋಚನೆಗಳು ಬರ್ತದೆ. ಅಲ್ಪಾವಧಿ ಹಣಕಾಸು ಲಾಭಗಳ ಆಗುವಂಥ ಸಾಧ್ಯತೆಗಳಿದೆ. ತುರ್ತು ಖರ್ಚುಗಳಿದ್ದರೆ ಅದನ್ನು ತಪ್ಪಿಸಬೇಕಾಗಿ ವಿನಂತಿ. ಸಂಬಂಧಗಳಲ್ಲಿ ಸ್ನೇಹ ಮತ್ತು ಸಂಬಂಧಗಳಲ್ಲಿ ತೆರೆದ ಸಂವಹನ ಹೆಚ್ಚಾಗ್ತದೆ. ತಪ್ಪು ಕಲ್ಪನೆಗಳು ದೂರ ಆಗುವಂಥ ಸಾಧ್ಯತೆಗಳಿದೆ. ಕಠಿಣವಾದಂಥ ಮಾತುಗಳು ಮತ್ತು ಅಸ್ಥಿರತೆಯನ್ನು ತಪ್ಪಿಸಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಮನಸ್ಥಿತಿಯನ್ನು ನೋಡೋದಾದರೆ ಕುತೂಹಲ ಮತ್ತು ಉತ್ಸಾಹಭರಿತವಾದಂಥ ಮನೋಭಾವ ಇದೆ. ಹೊಸ ವಿಷಯಗಳನ್ನು ಅನ್ವೇಷಿಸುವ ಆಸಕ್ತಿ ಹೆಚ್ಚಾಗ್ತದೆ. ಕೆಲವೊಮ್ಮೆ ಅಶಾಂತಿ ಮನೋಭಾವ ಕಾಡ್ತದೆ ಎನ್ನುವಂಥದ್ದು. ಆದ್ದರಿಂದ ನೀವು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪ್ರಾಣಿ ಪಕ್ಷಿಗಳಿಗೆ ಹಾಲನ್ನು ಅರ್ಪಿಸುವಂಥದ್ದು ಅಥವಾ ಶಿವನಿಗೆ ಕ್ಷೀರಾಭಿಷೇಕ ಮಾಡುವಂಥದ್ದು ಉತ್ತಮ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು: ಕುತೂಹಲದಿಂದಿರಿ, ಜಾಣ್ಮೆಯಿಂದ ಸಂವಹನ ಮಾಡಿ ಮತ್ತು ಗಮನದೊಂದಿಗೆ ಬದಲಾವಣೆಯನ್ನು ಸ್ವೀಕರಿಸಿ ಅನ್ನುವಂಥದ್ದು. ಕಟಕ ರಾಶಿಯವರೇ, ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ಉಂಟಾಗ್ತದೆ. ಹೊಸ ಜವಾಬ್ದಾರಿಗಳು ಬರೋ ಸಾಧ್ಯತೆ ಇದೆ. ನಾಯಕತ್ವದ ಸಾಮರ್ಥ್ಯವನ್ನು ಬಳಸಿದರೆ ಯಶಸ್ಸು ಅನ್ನುವಂಥದ್ದು ಸಾಧ್ಯವಾಗ್ತದೆ. ಕುಟುಂಬದ ವ್ಯವಹಾರ ಅಥವಾ ಭಾವನಾತ್ಮಕ ನಿರ್ಧಾರಗಳ ಆಧಾರಿತ ಕೆಲಸಗಳಲ್ಲಿ ಜಾಗೃತೆ ಇರುವಂಥದ್ದು ಅತ್ಯವತ್ಯ. ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ನೀಡುವಂಥದ್ದನ್ನು ತಪ್ಪಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಹೊಸ ಆದಾಯದ ಆಲೋಚನೆಗಳು ಬರಬಹುದು. ಅಪಾಯಕರ ಹೂಡಿಕೆಗಳಿಂದ ದೂರ ಇರಿ ಅನ್ನುವಂಥದ್ದು. ಸಂಬಂಧಗಳಲ್ಲಿ ಭಾವನಾತ್ಮಕ ತೀವ್ರತೆ ಹೆಚ್ಚಾಗ್ತದೆ. ಆದರೆ ಮನೋಭಾವದಲ್ಲಿರುವಂಥ ಏರುಪೇರುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ದಿನ ಉತ್ತಮವಾದಂಥ ದಿನ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಒಳಗಿನ ಭಾವನೆಗಳು ಹೆಚ್ಚು ಚಲಿಸುತ್ತವೆ. ಸಂವೇದನಾಶೀಲ ಆದರೆ ಶಕ್ತಿಯುತ ಮನೋಭಾವ ಅನ್ನುವಂಥದ್ದು ಇರ್ತದೆ. ಅಶಾಂತಿ ಉಂಟಾಗದಲ್ಲಿ ಇರೋ ಹಾಗೆ ನೋಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಕೋಪವನ್ನು ನಿಯಂತ್ರಿಸಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಎಲ್ಲದಕ್ಕೂ ನಾರಾಯಣನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿಮಾತು: ನಿಮ್ಮ ಭಾವನೆಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿ ಮತ್ತು ಶಾಂತವಾಗಿ ಮುಂದುವರಿಯಿರಿ. ಜಯ ಅನ್ನುವಂಥದ್ದು ನಿಮಗೆ ಬರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಿಂಹರಾಶಿಯವರೇ, ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಹೊಸ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಬರುತ್ತದೆ. ತ್ವರಿತ ನಿರ್ಧಾರಗಳ ಮೂಲಕ ಯಶಸ್ಸು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಆದರೆ ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಣ ಮಾಡಬೇಕಾಗಿರುವಂಥದ್ದು ಅತಿ ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಅವಕಾಶಗಳು ಕಾಣಿಸ್ತದೆ. ಅಲ್ಪಾವಧಿ ಲಾಭಗಳ ಸಾಧ್ಯತೆ ಇದೆ. ಆದ್ದರಿಂದ ತುರ್ತು ಖರ್ಚುಗಳನ್ನು ತಪ್ಪಿಸಬೇಕಾಗಿ ವಿನಂತಿ. ನಿಮ್ಮ ಸಂಬಂಧಗಳಲ್ಲಿ ನೇರವಾಗಿದಂಥದ್ದು ನೇರತೆ, ಸ್ಪಷ್ಟತೆ ಹೆಚ್ಚಾಗಿರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೆ ನಿವಾರಣೆ ಆಗುವಂಥ ಸಾಧ್ಯತೆ ಇದೆ. ಕಠಿಣ ಮಾತುಗಳನ್ನು ಬಳಸಲೇಬಾರದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಶಕ್ತಿಯುತ ಮತ್ತು ಪ್ರಾಬಲ್ಯಭರಿತ ಮನೋಭಾವ ಇದೆ. ಹೊಸ ಗುರಿಗಳ ಕಡೆ ಗಮನ ಹೆಚ್ಚಾಗ್ತದೆ. ಆದರೂ ನೀವು ಗಮನಿಸಬೇಕಾಗಿರುವಂಥದ್ದು ಕೋಪವನ್ನು ನಿಯಂತ್ರಿಸಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ಹೊಂದಿಕೊಂಡು ಹೋಗುವ ಸ್ವಭಾವವನ್ನು ಬೆಳೆಸ್ಕೊಡಿ. ಪರಿಹಾರಕ್ಕೋಸ್ಕರ ಹನುಮಂತನ ಮಂತ್ರವನ್ನು ಪಠನ ಮಾಡಿ, ಹನುಮಂತನ ದರ್ಶನವನ್ನು ಮಾಡಿ, ಹನುಮಂತನ ಪೂಜೆಯನ್ನು ಮಾಡಿ. ಯಾವುದು ಸಾಧ್ಯವಾಗ್ತದೋ ಅದನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ಧೈರ್ಯವಾಗಿ ಕಾರ್ಯವನ್ನು ನಿರ್ವಹಿಸಿ, ಶಾಂತವಾಗಿರಿ ಮತ್ತು ಜಾಣ್ಮೆಯಿಂದ ಮುಂದುವರಿಯಿರಿ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಒತ್ತಡ ಹೆಚ್ಚಾಗ್ತದೆ. ಆದರೆ ಫಲದಾಯಕವಾದಂಥ ದಿನ. ಯೋಜನೆ ಮತ್ತು ಸಮಸ್ಯೆ ಪರಿಹಾರದಲ್ಲಿ ಯಶಸ್ಸು ಸಿಗ್ತದೆ. ಹೊಸ ಜವಾಬ್ದಾರಿಗಳು ಬರ್ತದೆ. ಆದರೆ ನೀವು ಯಾವುದೇ ಒಂದು ಕಾರ್ಯದಲ್ಲಿ ಪೂರ್ಣತಾವಾದ 100% ಆಗಬೇಕು ಅನ್ನೋ ಥರ ಇರಬಾರ್ದು ಅಲ್ವಾ. 90% ಆದರೂ ಪರವಾಗಿಲ್ಲ. ಸಣ್ಣ ಪುಟ್ಟದ್ದು ಹೋಗ್ತದೆ, ಬಿಟ್ಬಿಡ್ಬೇಕು ಅದನ್ನೆಲ್ಲನೂ ಅಲ್ವಾ. ಅತಿಯಾದ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ಆಕಸ್ಮಿಕ ಖರ್ಚುಗಳಾಗೋ ಸಾಧ್ಯತೆ ಇದೆ. ಹೊಸ ಆದಾಯದ ಆಲೋಚನೆಗಳು ಬರಬಹುದು. ಆದರೆ ಅನಗತ್ಯ ಲೆಕ್ಕಾಚಾರ ಮತ್ತು ಆತಂಕವನ್ನು ಮಾಡಬಾರ್ದು.
ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸತ್ಯ ಅನ್ನುವಂಥದ್ದು ಹೊರಬರ್ತದೆ. ಅತಿಯಾದ ಟೀಕೆ ಮತ್ತು ಶಂಕೆಯನ್ನು ವ್ಯಕ್ತಪಡಿಸೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಮನಸ್ಥಿತಿಯನ್ನು ನೋಡೋದಾದರೆ ವಿಶ್ಲೇಷಣಾತ್ಮಕ ಹಾಗೂ ತೀವ್ರ ಮನೋಭಾವ ಇರ್ತದೆ. ಬದಲಾವಣೆಗಳನ್ನು ತರ್ಕಬದ್ಧವಾಗಿ ನಿಭಾಯಿಸುವ ಶಕ್ತಿ ಇರ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣುತ್ತದೆ. ಆದ್ದರಿಂದ ನಾವೇನು ಮಾಡಬೇಕು? ಅತಿ ವಿಶ್ಲೇಷಣೆ ಮಾಡೋದನ್ನು ತಪ್ಪಿಸಬೇಕು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಹೊಂದಿಕೊಳ್ಳುವ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು. ಯಾವುದಕ್ಕೂ ಈ ದಿನ ನಾವು ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾಷ್ಟಕವನ್ನು ಪಠನ ಮಾಡಿ, ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಶ್ಲೋಕ ಇರ್ಬೋದು, ನೀವು ಏನು ಬೇಕಾದರೂ ಮಾಡ್ಬೋದು, ಪೂಜೆಯನ್ನು ಬೇಕಾದರೂ ಮಾಡ್ಬೋದು, ಧ್ಯಾನವನ್ನು ಮಾಡ್ಬೋದು. ಆ ದೇವಿಗೆ ಶರಣಾಗಿ ಈ ದಿನ ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿಮಾತು, ಜಾಣ್ಮೆಯಿಂದ ವಿಶ್ಲೇಷಿಸಿ ತ್ವರಿತವಾಗಿ ಹೊಂದಿಕೊಳ್ಳಿ, ಸಮತೋಲನವನ್ನು ಕಾಪಾಡಿಕೊಳ್ಳಿ. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಪಾರ್ಟ್ನರ್ಶಿಪ್ ಮತ್ತು ತಂಡದ ಕೆಲಸಗಳಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ಆಕಸ್ಮಿಕವಾಗಿ ಬರಬಹುದು. ಸಂವಹನ ಕೌಶಲ್ಯವನ್ನು ಬಳಸಿ ಯಶಸ್ಸು ಗಳಿಸಬಹುದು. ಆದರೆ ನಿರ್ಧಾರಹೀನತೆ ಮತ್ತು ಅತಿ ವಿಶ್ಲೇಷಣೆ ಮಾಡಬಾರ್ದು. ಅಂದರೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹಿಂಜರಿಬಾರ್ದು, ಹೆಚ್ಚಾಗಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಬಾರ್ದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಏರುಪೇರುಗಳಾಗೋ ಸಾಧ್ಯತೆ ಇದೆ. ಹೊಸ ಆದಾಯದ ಆಲೋಚನೆಗಳು ಬರಬಹುದು. ಆದರೆ ಅಪಾಯಕರವಾದಂಥ ಹೂಡಿಕೆಗಳಿಂದ ದೂರ ಇರಬೇಕು. ಸಂಬಂಧಗಳಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಹೊರಬರ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿವಾರಣೆ ಆಗುವಂಥ ಸಾಧ್ಯತೆ ಇದೆ. ಎಲ್ಲರನ್ನ ಸಂತೋಷಪಡಿಸಲು ಹೋಗಿ ನಿಮ್ಮ ಭಾವನೆಗಳನ್ನು ಕಡೆಗಣಿಸಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಸಮತೋಲನಗೊಂಡ ಆದರೆ ಅಶಾಂತ ಮನೋಭಾವ ಇರ್ತದೆ. ಹೊರಗಡೆ ಶಾಂತ, ಒಳಗಡೆ ಕುದಿತ. ಬದಲಾವಣೆಗಳನ್ನು ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಕೆಲವೊಮ್ಮೆ ಗೊಂದಲ ಕಾಣಬಹುದು. ಆದ್ದರಿಂದ ನಾವೇನು ಮಾಡಬೇಕು? ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಸಹನೆಯನ್ನು ಕಾಪಾಡಿಕೊಳ್ಬೇಕು. ಎಲ್ಲದಕ್ಕೂ ಇದನ್ನು ಶಿವನ ಪ್ರಾರ್ಥನೆಯನ್ನು ಮಾಡಿ, ಶಿವನ ಪೂಜೆಯನ್ನು ಮಾಡಿ, ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ, ನಿಮಗೇನು ಸಾಧ್ಯ ಆಗ್ತದೆ ಅದನ್ನು ಮಾಡಿ. ಮತ್ತು ಶಿವನಿಗೆ ಇದನ್ನು ನೀವು ಶರಣಾಗಬೇಕಾಗಿರುವಂಥದ್ದು ಅತಿ ಮುಖ್ಯ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ಬದಲಾವಣೆಯನ್ನು ಸಮತೋಲನಗೊಳಿಸಿ ಮತ್ತು ಶಾಂತವಾಗಿ ಕಾರ್ಯವನ್ನು ನಿರ್ವಹಿಸಿ. ಇಲ್ಲಿಯವರೆಗೆ ಯಾರು ನೀವು ದಿನಭವಿಷ್ಯವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ. ಯಾರಿಗೆ ಅಗತ್ಯತೆ ಇದೆ ಅವ್ರಿಗೆ ಈ ಚಾನಲನ್ನು ಶೇರ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ವೃಶ್ಚಿಕ ರಾಶಿಯವರೇ, ಈ ಉದ್ಯೋಗ ವ್ಯವಹಾರಗಳ ಬಗ್ಗೆ ಸಂಶೋಧನೆ, ತನಿಖೆ ಮತ್ತು ತಂತ್ರಗಳ ಸ್ಟ್ರಾಟಜಿಗಳ ಕೆಲಸದಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಇರುತ್ತದೆ. ಮರೆಯಾದ ಅವಕಾಶಗಳು ಹೊರಬರುವ ಸಾಧ್ಯತೆಗಳಿರ್ತದೆ. ಇಂಥ ಅವಕಾಶ ಬರೋದೇ ಇಲ್ಲ, ತಪ್ಪೋಗ್ಬಿಡ್ತು ಅನ್ನುವಂಥ ಅವಕಾಶಗಳು ಮತ್ತೆ ನಿಮ್ಮ ಹತ್ರ ಬಂದ್ಬಿಡುವಂಥ ಸಾಧ್ಯತೆಗಳಿರ್ತದೆ. ನಾಯಕತ್ವದ ಮೂಲಕ ಬದಲಾವಣೆಗಳನ್ನು ನಿರ್ವಹಿಸಬಹುದು. ಆದರೆ ತುರ್ತು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹೋಗಬೇಡಿ. ಯಾರ ಬಗ್ಗೆಯೂ ಅನುಮಾನಗಳನ್ನು ವ್ಯಕ್ತಪಡಿಸೋದಕ್ಕೆ ಹೋಗಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಣಕಾಸಿನ ವಿಚಾರದಲ್ಲಿ ಅಚಾನಕ್ ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ಹೊಸ ಆದಾಯದ ದಾರಿಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಪಾಯಕರ ಹೂಡಿಕೆಗಳು ಮತ್ತು ಜೂಜಾಟದ ರೀತಿಯ ನಿರ್ಧಾರಗಳನ್ನು ತಪ್ಪಿಸಬೇಕು ಅನ್ನುವಂಥದ್ದು. ಸಂಬಂಧಗಳಲ್ಲಿ ಭಾವನಾತ್ಮಕ ತೀವ್ರತೆ ಹೆಚ್ಚಾಗಿರ್ತದೆ. ಸತ್ಯ ಹೊರಬರುವ ದಿನ ಈ ದಿನ ಆಗಿರ್ತದೆ. ಆದರೆ ನೀವು ಯಾವುದೇ ಕಾರಣಕ್ಕೆ ಒಂದು ಅಸೂಯೆ ಪಡುವಂಥದ್ದು, ಅತಿಯಾಗಿ ಅಧಿಕಾರವನ್ನು ನಡೆಸುವಂಥ ಭಾವನೆಯನ್ನು ಬಿಟ್ಬಿಡಬೇಕು ಅನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ತೀವ್ರ ಮತ್ತು ಕೇಂದ್ರೀಕೃತ ಮನೋಭಾವ ಇರ್ತದೆ. ಆಳವಾದ ಚಿಂತನೆ ಮತ್ತು ಪರಿವರ್ತನೆ ಶಕ್ತಿ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಭಾವನಾತ್ಮಕವಾಗಿ ಒತ್ತಡ ಅನ್ನುವಂಥದ್ದು ಕಾಣ್ತದೆ. ಆದ್ದರಿಂದ ಅತಿಯಾಗಿ ಚಿಂತನೆ ಮಾಡುವಂಥದ್ದನ್ನು ತಪ್ಪಿಸಬೇಕು. ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು. ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಗುರುವಿನ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಕಡಲೆಕಾಳು ದಾನವನ್ನು ಮಾಡುವಂಥದ್ದು, ಗುರುವಿಗೆ ಶರಣಾಗುವಂಥದ್ದು ಈ ದಿನ ನಿಮಗೆ ಉತ್ತಮ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಆಳವಾಗಿ ಪರಿವರ್ತಿಸಿಕೊಳ್ಳಿ, ಜಾಣ್ಮೆಯಿಂದ ಕಾರ್ಯನಿರ್ವಹಿಸಿ ಮತ್ತು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಧನಸ್ಸು ರಾಶಿಯವರೇ, ಈ ದಿನದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಅಧ್ಯಯನ, ಬೋಧನೆ, ಮಾರ್ಗದರ್ಶನ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಅವಕಾಶಗಳು ಅಚಾನಕ್ಕಾಗಿ ಬಂದುಬಿಡ್ತದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ಪಷ್ಟನೆ ಇರ್ತದೆ. ಅತಿಯಾದ ಆತ್ಮವಿಶ್ವಾಸವನ್ನು
ಇಟ್ಕೊಳೋದಕ್ಕೆ ಹೋಗಬಾರ್ದು. ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಮ್ಮನ್ನೇನು ಮಾಡ್ತದೆ? ಅಪಾಯಕ್ಕೆ ತಂದೊಡ್ಡುತ್ತದೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಕಾಣಿಸ್ತದೆ. ಆದಾಯದ ಬೆಳವಣಿಗೆ ನಿಧಾನವಾಗಿ ಆರಂಭವಾಗ್ತದೆ. ತುರ್ತು ಖರ್ಚುಗಳನ್ನು ನಿಭಾಯಿಸುವಂಥದ್ದನ್ನು ಕಲ್ತ್ಕೊಳ್ಳಿ. ಸಂಬಂಧಗಳಲ್ಲಿ ಸತ್ಯತೆ ಮತ್ತು ಸ್ಪಷ್ಟತೆ ಹೆಚ್ಚಾಗಿರ್ತದೆ. ತಪ್ಪು ಅರ್ಥಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳಿರ್ತದೆ. ಕಠಿಣ ಮಾತುಗಳಿಂದ ಯಾರಿಗೂ ನೋವನ್ನು ಕೊಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ತುಂಬ ಆಶಾವಾದಿಯಾದಂಥ ಆದರೆ ತೀವ್ರವಾದಂಥ ಮನೋಭಾವ ಇದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ತಾಳ್ಮೆಯ ಕೊರತೆ ಕಾಣಬಹುದು. ಆದ್ದರಿಂದ ನೀವು ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ತಾಳ್ಮೆಯನ್ನು ಇಟ್ಕೊಂಡಿರಬೇಕು ಅನ್ನುವಂಥದ್ದು. ಎಲ್ಲದಕ್ಕೂ ಈ ದಿನ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ, ಸೂರ್ಯ ಮಂತ್ರವನ್ನು ಪಠನ ಮಾಡಿ. ಕೊನೆಗೊಂದು ಕಿವಿ ಮಾತು, ಜ್ಞಾನವನ್ನು ಹುಡುಕಿ ಜಾಣ್ಮೆಯಿಂದ ನಡೆದುಕೊಳ್ಳಿ, ಪರಿವರ್ತನೆಯೊಂದಿಗೆ ಬೆಳೆಯಿರಿ. ಮಕರ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಅಚಾನಕ್ ಬದಲಾವಣೆಗಳು ಮತ್ತು ಹೊಸ ಜವಾಬ್ದಾರಿಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಶಿಸ್ತುಬದ್ಧ ವಿಧಾನದಿಂದ ಯಶಸ್ಸು ಕಾಣೋದಕ್ಕೆ ಸಾಧ್ಯತೆ ಇದೆ. ದೀರ್ಘಕಾಲಕ ಯೋಜನೆಗಳಿಗೆ ಹೊಸ ದಾರಿ ಕಾಣಿಸ್ತದೆ. ಆದರೆ ನೀವು ಒತ್ತಡವನ್ನು ನಿಯಂತ್ರಿಸೋದನ್ನು ಕಲಿರಿ. ಕಠೋರದಿಂದ ಮಾತನಾಡುವಂಥದ್ದನ್ನು, ನಿರ್ಧಾರ ತೆಗೆದುಕೊಳ್ಳುವಂಥದ್ದನ್ನು ಬಿಟ್ಟುಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷಿಸದ ಖರ್ಚುಗಳು ಬರೋ ಸಾಧ್ಯತೆ ಇದೆ. ಹೊಸ ಆದಾಯದ ಅವಕಾಶಗಳು ಕೂಡ ಬರ್ತದೆ. ಆದರೆ ಅಪಾಯಕರ ಹಣಕಾಸಿನ ನಿರ್ಧಾರಗಳ ಬಗ್ಗೆ ಜಾಗೃತೆಯಿಂದ ಇರಿ. ಸಂಬಂಧಗಳಲ್ಲಿ ಗಂಭೀರತೆ ಮತ್ತು ಸತ್ಯತೆ ಹೊರಬರ್ತದೆ. ಯಾವುದೇ ರೀತಿಯಾದಂಥ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕು. ಭಾವನಾತ್ಮಕವಾಗಿ ಯಾರಿಂದನೂ ದೂರವಾಗದಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಎಲ್ಲರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಪ್ರಾಯೋಗಿಕವಾದಂಥ ಆದರೆ ತೀವ್ರವಾದಂಥ ಮನೋಭಾವ ಅನ್ನುವಂಥದ್ದು ಇರ್ತದೆ. ಭವಿಷ್ಯದ ಯೋಜನೆಗಳ ಬಗ್ಗೆ ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆ ಇದೆ. ಆದರೆ ಈ ಎಲ್ಲದರ ಮಧ್ಯೆ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ನಾವೇನು ಮಾಡಬೇಕು? ಒತ್ತಡವನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅತಿಯಾಗಿ ಚಿಂತನೆಯನ್ನು ಮಾಡಬಾರ್ದು. ಲವಲವಿಕೆಯಿಂದ ಇರಬೇಕು. ಕೋಪವನ್ನು ಹತ್ತಿರಕ್ಕೆ ಬಿಟ್ಕೊಳ್ಳೇಬಾರ್ದು. ಎಲ್ಲದಕ್ಕೂ ನೀವು ಈ ದಿನ ತುಳಸಿ ಪ್ರಾರ್ಥನೆಯನ್ನು ಮಾಡಿ, ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ತುಳಸಿ ಪೂಜೆಯನ್ನು ಮಾಡಿ. ಹೇಳ್ತಾ ಇದ್ರು, ತುಳಸಿ ದೇವಿ ಪೂಜೆಯನ್ನು ಮಾಡಿ. ತುಳಸಿ ದೇವಿ ಬಗ್ಗೆ ನಮಗೇನು ಗೊತ್ತಿಲ್ಲ. ಖಂಡಿತ ಶೀಘ್ರದಲ್ಲೇ ತುಳಸಿ ದೇವಿಯ ಬಗ್ಗೆ, ತುಳಸಿ ದೇವಿಯ ಪೂಜೆಯ ಪರಿಣಾಮಗಳ ಬಗ್ಗೆ, ಅದರಿಂದ ಬರುವಂಥ ಫಲಗಳ ಬಗ್ಗೆ, ಅದರಿಂದ ಆಗುವಂಥ ಅನುಕೂಲತೆಗಳ ಬಗ್ಗೆ ಖಂಡಿತ ಶೀಘ್ರದಲ್ಲೇ ಒಂದು ವಿಡಿಯೋವನ್ನು ಕೊಡ್ತಾ ಇದ್ದೀವಿ. ನಿರೀಕ್ಷಿತ. ಕೊನೆಗೊಂದು ಕಿವಿ ಮಾತು, ಶಿಸ್ತಿನಿಂದ ಬದುಕಿ, ಬದಲಾವಣೆಗೆ ಹೊಂದಿಕೊಂಡು ಬಾಳಿ, ಸ್ಥಿರವಾಗಿ ಬೆಳೆಯಿರಿ. ಕುಂಭರಾಶಿಯವರ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಚಿಂತನೆಗಳು ಮತ್ತು ಆವಿಷ್ಕಾರಗಳಿಗೆ ಉತ್ತಮವಾದಂಥ ದಿನ. ಅಚಾನಕ ಅವಕಾಶಗಳು ಅಥವಾ ಬದಲಾವಣೆಗಳು ಬರಬಹುದು. ಸಂಪರ್ಕ ಜಾಲದ ಮೂಲಕ ಉತ್ತಮ ಫಲ ಅನ್ನುವಂಥದ್ದು ಲಭಿಸ್ತದೆ. ಆದರೆ ಅತಿಯಾಗಿ ಚಿಂತನೆ ಮಾಡಬಾರ್ದು. ಮನಸ್ಸನ್ನು ಡೈವರ್ಟ್ ಆಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಚಂಚಲತೆಯನ್ನು ಕಂಟ್ರೋಲ್ ಮಾಡಬೇಕು. ಹಣಕಾಸಿನ ವಿಚಾರದಲ್ಲಿ ಹೊಸ ಆದಾಯದ ಮೂಲಗಳು ಬರೋ ಸಾಧ್ಯತೆ ಇದೆ. ಅಲ್ಪಕಾಲಿಕ ಲಾಭಗಳಾಗುವಂಥ ಸಾಧ್ಯತೆ ಇದೆ. ಆದರೆ ಅಪಾಯಕರ ಹೂಡಿಕೆಗಳ ಬಗ್ಗೆ ಜಾಗ್ರತೆಯಿಂದ ಇರಿ. ಕುಟುಂಬದಲ್ಲಿ, ಸಂಬಂಧಗಳಲ್ಲಿ, ಸ್ನೇಹ ಮತ್ತು ಸಾಮಾಜಿಕ ವಲಯಗಳಲ್ಲಿ ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ತಪ್ಪು ಕಲ್ಪನೆಗಳು ಬರೋ ಸಾಧ್ಯತೆ ಇದೆ. ಆದರೆ ಅದನ್ನು ಜಾಗರೂಕತೆಯಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಯಾರ ಜೊತೆಯೂ ಭಾವನಾತ್ಮಕವಾಗಿ ದೂರ ಆಗದಲೇ ಇರೋ ಹಾಗೆ ನೋಡ್ಕೊಳ್ಳಿ. ಎಲ್ಲರ ವಿಶ್ವಾಸವನ್ನು ಗೆಲ್ಲಿ. ನಿಮ್ಮ ಬಗ್ಗೆ ಯಾರಿಗೂ ಕೆಟ್ಟ ಅಭಿಪ್ರಾಯಗಳಿಲ್ಲ. ಆದರೆ ಯಾಕೆ ಇವರು ನಮಗೆ ದೂರ ಆಗ್ತಾ ಇದ್ದಾರೆ, ಏನಾಗಿದೆ, ಏನಾದರೂ ಹೇಳಿದ್ರಾ ಅನ್ನುವಂಥ ಭಾವನೆಗಳು ಬರ್ತದೆ. ಆದ್ದರಿಂದ ನೀವು ಮುಕ್ತವಾಗಿರಿ. ಎಲ್ಲರ ಜೊತೆ ಯಾರ ಬಗ್ಗೆಯೂ ಶಂಕೆಯನ್ನು ವ್ಯಕ್ತಪಡಿಸಬೇಡಿ. ನೀವೆಲ್ಲ ಒಳ್ಳೆಯವರೇನೆ. ಆದರೆ ನಿಮ್ಮ ಬಗ್ಗೆ ಹೊರಗಡೆ ಯಾವ ರೀತಿ ಚರ್ಚೆ ಆಗ್ತದೆ, ಸೂಕ್ಷ್ಮತೆ ಏನಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಮಾತನಾಡುವಂಥದ್ದನ್ನು, ಜನಗಳ ಜೊತೆ ಬೆರೆಯೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಚುರುಕು ಮನೋಭಾವ ಇದೆ. ನೀವು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರಾ. ಹೊಸ ದಾರಿ ಹುಡುಕುವ ಆಸಕ್ತಿ ಹೆಚ್ಚಾಗಿರ್ತದೆ.
ಇಂಥ ಒಂದು ಮಾರ್ಗದಲ್ಲಿ ಅಶಾಂತಿ ಬರುವಂಥ ಸಾಧ್ಯತೆ ಇದೆ. ಜಾಗ್ರತೆಯಿಂದ ಇರಿ. ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಗಮನವನ್ನು ಕೇಂದ್ರೀಕರಿಸಿ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ. ಯಾರ ಮಾತಿಗೂ ಕಿವಿಗೊಡಕ್ಕೆ ಹೋಗಬೇಡಿ. ಚಾಡಿ ಮಾತುಗಳನ್ನು ಕೇಳಬಾರ್ದು. ಎಲ್ಲದಕ್ಕೂ ನಾರಾಯಣನ ಮಂತ್ರವನ್ನು ಪಠನ ಮಾಡಿ ನಾರಾಯಣನಿಗೆ ಶರಣಾಗಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ಹೊಸತನವನ್ನು ಅಳವಡಿಸಿಕೊಳ್ಳಿ. ಗಮನ ಕಾಪಾಡಿಕೊಂಡು ಬದಲಾವಣೆಯನ್ನು ಸ್ವೀಕರಿಸಿ. ಮೀನರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸೃಜನಾತ್ಮಕ, ಆಧ್ಯಾತ್ಮಿಕ ಮತ್ತು ಸೇವಾಧಾರಿತ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಅಂತಃಪ್ರೇರಣೆಯ ಮೂಲಕ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನಿಮ್ಮ ಅಂತರಾತ್ಮ ಏನು ಹೇಳ್ತದೆ ಎನ್ನುವಂಥದ್ರ ಬಗ್ಗೆ ಈ ದಿನ ಗಮನವನ್ನು ಕೊಡಿ. ಹೊಸ ಅವಕಾಶಗಳು ನಿಧಾನವಾಗಿ ಅಭಿವೃದ್ಧಿಯಾಗ್ತದೆ. ಗೊಂದಲದ ನಿರ್ಧಾರಗಳಿಂದ ದೂರ ಇರಿ. ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಿ. ಗೊಂದಲ ಇರುವಂಥ ಸಂದರ್ಭಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದಂಥ ಸ್ಥಿರತೆ ಬರ್ತದೆ. ಅಚಾನಕ್ ಖರ್ಚುಗಳಾಗೋ ಸಾಧ್ಯತೆ ಇದೆ. ಭಾವನಾತ್ಮಕ ಖರ್ಚುಗಳನ್ನು ಕಡಿಮೆ ಮಾಡಿ. ಹಣಕಾಸಿನ ವಿಚಾರದಲ್ಲೇ ತೀರ್ಮಾನ ತೆಗೆದುಕೊಂಡಾಗ ಸಂಬಂಧಗಳಲ್ಲಿ ಭಾವನಾತ್ಮಕ ಅಳತೆ ಹೆಚ್ಚಾಗ್ತದೆ. ತಪ್ಪು ಅರ್ಥಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಿವಾರಣೆ ಆಗೋದಕ್ಕೆ ಎಲ್ಲ ಅವಕಾಶಗಳು ದೊರೀತದೆ. ಅತಿಯಾದ ತ್ಯಾಗ ಮನೋಭಾವವನ್ನು ಇಟ್ಕೊಳ್ಳೋದಕ್ಕೆ ಹೋಗಬಾರದು. ದಾನಿಯಾಗೋ ದರಿದ್ರನಾಗಬಾರದು. ಆದ್ದರಿಂದ ದಾನ ಮಾಡಿ, ತ್ಯಾಗಶೀಲರಾಗಿ, ಆದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರದಲೇ ಇರೋ ಹಾಗೆ ನೋಡಿಕೊಳ್ಳಿ. ಮನಸ್ಥಿತಿಯನ್ನು ನೋಡಿದ್ರೆ ಭಾವನಾತ್ಮಕ ಮತ್ತು ಅಂತಃಪ್ರೇರಣೆಯ ಮನೋಭಾವ ಹೆಚ್ಚಾಗ್ತದೆ. ಆಧ್ಯಾತ್ಮಿಕ ಅರಿವು ಹೆಚ್ಚಾಗ್ತದೆ. ಕೆಲವೊಮ್ಮೆ ಅತಿ ಸೂಕ್ಷ್ಮತೆ ಅಥವಾ ಸಂವೇದನಾಶೀಲತೆ ಕಾಣ್ತದೆ. ಆದ್ದರಿಂದ ನಾವೇನು ಮಾಡಬೇಕು? ಕಲ್ಪನೆ ಮತ್ತು ವಾಸ್ತವದ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಮಾನಸಿಕ ಶಾಂತಿಗಾಗಿ ಅತಿ ಚಿಂತನೆ ಮಾಡೋದನ್ನು ಬಿಡಬೇಕು. ಎಲ್ಲದಕ್ಕೂ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಅಂತಃಪ್ರೇರಣೆಯನ್ನು ನಂಬಿ ಶಾಂತವಾಗಿರಿ, ಆಧ್ಯಾತ್ಮಿಕವಾಗಿ ಬೆಳೆಯಿರಿ. ಈ ದಿನದ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ, ಇದು ಉತ್ತಮವಾಗಿದೆ ಅಂತ ಅನಿಸಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.